ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರ್ ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯನ ತಿಳಿಯೋಣ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕೋರ್ಟು ಕಚೇರಿಯಿಂದ ಬರಬೇಕಾದಂತಹ ಹಣಕಾಸು ನಿಮಗೆ ಕೈ ಸೇರ್ತದೆ. ಅನಗತ್ಯವಾಗಿ ಯಾವುದೇ ಸಾಲಗಳನ್ನು ಮಾಡಬೇಡಿ. ಯಾರಿಗೂ ಕೂಡ ನಂಬಿಕೆಯಿಟ್ಟು ದೊಡ್ಡ ಮಟ್ಟದ ಹಣ ಮತ್ತು ಜಾಮೀನನ್ನು ನೀಡಬೇಡಿ. ಕೃಷಿಗೆ ಸಂಬಂಧಪಟ್ಟ ಹೂಡಿಕೆಗಳನ್ನು ಮಾಡುವುದು ತುಂಬ ಒಳ್ಳೆಯ ಸಮಯ. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವೈರಿಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ನಿಗಾ ಇಡ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮಗೆ ಮಾನ್ಯತೆ ಸಿಕ್ಕತ್ತೆ. ನಿಮಗೆ ಮಹತ್ವವಾದ ಜವಾಬ್ದಾರಿ ಸಿಗ್ತವೆ. ಬಿಸ್ನೆಸ್ ಮಾಡುವವರಿಗೆ ಏಪ್ರಿಲ್ ತಿಂಗಳು ಉತ್ತಮವಾದ ಸಮಯ. ನಿಮಗೆ ಜಾಸ್ತಿ ಕಾಂಪಿಟೇಷನ್ ಇದ್ದರೂ ಕೂಡ ನಿಮ್ಮ ಬುದ್ಧಿಶಕ್ತಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಲಾಭದಾಯಕವಾಗಿ ಬರ್ತದೆ. ಔಷಧಿ ಮತ್ತು ಕಬ್ಬಿನ ವ್ಯವಹಾರಗಳಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಅತ್ಯುತ್ತಮ ಲಾಭದಾಯಕ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಪ್ರೀತಿ ವಿಷಯದಲ್ಲಿ ಅನುಮಾನ ದೃಷ್ಟಿಯಿಂದ ನೋಡುವುದು ಬಿಡಿ. ಪರಸ್ಪರವಾಗಿ ನಂಬಿಕೆ ವಿಶ್ವಾಸ ಇರಲಿ. ನಿಮ್ಮ ಕುಟುಂಬದಲ್ಲಿ ಮಿಶ್ರ ಅಭಿಪ್ರಾಯ ಇರ್ತದೆ. ಮನೆಯ ಸದಸ್ಯರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ತದೆ. ನಿಮಗೆ ಗೊತ್ತಿಲ್ಲದ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಲಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದರೆ ವೃಶ್ಚಿಕ ರಾಶಿಯವರಿಗೆ ಉಷ್ಣಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಾಡಬಹುದು. ಮಾನಸಿಕ ಹಾಗೂ ದೈಹಿಕ ನೆಮ್ಮದಿಗಾಗಿ ಯೋಗವನ್ನು ಮಾಡಿ. ಮಸಾಲೆಯುಕ್ತ ಆಹಾರವನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಈ ರಾಶಿಯವರ ಪರಿಹಾರ ಮಾರ್ಗದಲ್ಲಿ ನೋಡಬೇಕಾದ್ರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಒಟ್ಟಾರೆ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಛಲ ಬಿಡದೆ ಮುಂದೂಡಿರಿ. ನಿಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ಯಾವುದೇ ನಿಮ್ಮದು ಗುಪ್ತ ಸಮಸ್ಯೆಗಳಿಗೆ ಈ ನಂಬರ್ಗೆ ಕರೆ ಮಾಡಿ ಆಗಿನ ಸಮಸ್ಯೆಗಳ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರಗಳು.